ಇದನ್ನು ನಾವು ಸಾರ್ವಜನಿಕವಾಗಿ ಹೇಳುವಂತಹ ಇವತ್ತು ವಿಷಯಕ್ಕೆ ಬಂದಿದ್ದೇವೆ. ಯಾಕಂತ ಹೇಳಿದರೆ ಇದನ್ನು ನಾವು ಗುಪ್ತವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇದೊಂದು ಸಮಾಜದ ಬೆಳವಣಿಗೆ, ಇದನ್ನು ನಾವು ಹೇಳಲೇಬೇಕಾಗ್ತದೆ. ಹಾಗಾಗಿ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ನಾವು ಈ ವಿಷಯವನ್ನು ತಿಳಿಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ತಾರೀಕು 20/6/2025 ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದ ಆಡಳಿತ ಸಮಿತಿಯ ಕಾರ್ಯದರ್ಶಿಗಳಾಗಿದ್ದ ಮಾಧವ ಸ್ವರ್ಣರವರು ವಾಟ್ಸಪ್ ಮುಖಾಂತರ ಸಮಿತಿಯ ಸದಸ್ಯರನ್ನು ಕೆಲವು ಜನರನ್ನು ಸೇರಿಸಿ ಸಭೆಗೆ ಆಹ್ವಾನ ಮಾಡ್ತಾರೆ. ಈ ಸಭೆಯಲ್ಲಿ ಶ್ರೀಮಾನ್ ಜನಾರ್ದನ್ ಪೂಜಾರಿಯವರು ಸಹ ಉಪಸ್ಥಿತರಿದ್ದಾರೆ ಎಂದು ಅವರು ಮೆಸೇಜನ್ನು ಹಾಕ್ತಾರೆ. ಈ ಸಭೆಯನ್ನು ನಡೆಸುವಂತಹ ವಿಷಯ ಕ್ಷೇತ್ರದ ಅಧ್ಯಕ್ಷರಿಗೆ ಗೊತ್ತಿರುವುದಿಲ್ಲ, ನಮ್ಗೆ ಯಾರಿಗೂ ಗೊತ್ತಿರುವುದಿಲ್ಲ. ಹಾಗಿರಬೇಕಾದ್ರೆ ಇಂಥ ಒಂದು ಸಭೆ ಯಾಕಾಗಿ ಜರುಗುತ್ತದೆ ಎಂಬ ವಿಷಯ ನಮ್ಮೊಳಗೆ ಬರುವುದು ಸ್ವಾಭಾವಿಕ. ಹಾಗಾಗಿ ಆ ಸಂದರ್ಭದಲ್ಲಿ ಆಡಳಿತ ಸಮಿತಿಯ 8 ಜನ ಸದಸ್ಯರಲ್ಲಿ ನಾವು 5 ಜನ ಸದಸ್ಯರು ಆ ಸಭೆಗೆ ಹೋಗುವುದಿಲ್ಲ. ಆ ಸಭೆಗೆ ನಾವು ಗೈರಾಜರಾಗ್ತೇವೆ. ಅಲ್ಲಿರುವಂತಹ 3 ಜನ ಮಾತ್ರ ಆ ಸಭೆಯನ್ನು ನಿರ್ವಹಣೆ ಮಾಡ್ತಾರೆ. ಮಾಡಿ ಮಾಧ್ಯಮದ ಮುಂದೆ ಒಂದು ಹೊಸ ಆಡಳಿತ ಸಮಿತಿಯನ್ನು ಘೋಷಣೆ ಮಾಡ್ತಾರೆ. ಆ ಘೋಷಣೆ ಮಾಡಿದಂತಹ ಆಡಳಿತ ಸಮಿತಿಯಲ್ಲಿ ಅಧ್ಯಕ್ಷರ ಹೆಸರನ್ನು ತೆಗೆದು ಮತ್ತೊಬ್ಬರ ಹೆಸರನ್ನು ಸೇರ್ಪಡೆ ಮಾಡ್ತಾರೆ. ಅದೇ ರೀತಿ ಸುದೀರ್ಘ ಕಾಲದಲ್ಲಿದ್ದ ನನ್ನನ್ನು ಸಹ ಆ ಸಮಿತಿಯಿಂದ ತೆಗೆದುಹಾಕಲಾಗಿದೆ. ಅದೇ ರೀತಿ ಶೇಖರ್ ಪೂಜಾರಿಯವರು ಆಡಳಿತ ಸಮಿತಿಯಲ್ಲಿದ್ದರು, ಅವರನ್ನು ತೆಗೆದುಹಾಕಲಾಗಿದೆ. ಹೀಗೆ ಒಂದು ಹೊಸ ಸಮಿತಿಯನ್ನು ನಿರ್ಮಾಣ ಮಾಡುವ ಮುಖಾಂತರ ಒಂದು ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ. ಅಷ್ಟಕ್ಕೆ ಬಿಡಲಿಲ್ಲ. 3 ದಿವಸದ ನಂತರ ನಮಗೆ ಕೇವೆಟ್ ನೋಟಿಸ್ ಬರ್ತದೆ ಕೋರ್ಟಿಂದ. ನಾವೇನು ಪ್ರತಿಕ್ರಿಯೆ ಕೊಡಲಿಕ್ಕೆ ಹೋಗಲಿಲ್ಲ, ನಾವು ಯಾರ ಹತ್ರನೂ ಈ ವಿಷಯ ಮಾತಾಡಿಲ್ಲ. ಕೋರ್ಟಿಂದ ಕೇವೆಟ್ ಪಿಟಿಷನ್ ಬಂದ ನಂತರ ಸ್ವಾಭಾವಿಕವಾಗಿ ನಾವು ಎಚ್ಚರಗೊಳ್ಳಬೇಕಾಗ್ತದೆ. ಹಾಗಾಗಿ ಮುಂದಿನ ಕಾರ್ಯವೇನು ಅಂತ ನಮ್ಮಲ್ಲಿಯೂ ಸಹ ನಾವು ಒಂದು ಸ್ವಲ್ಪ ಚರ್ಚೆಗಳನ್ನು ಮಾಡಿ ನಾವು ಕೋರ್ಟಿನಲ್ಲಿ ಸೆಕೆಂಡ್ ಎಡಿಷನಲ್ ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ ನಾವು ಈಗಿರುವ ಸಮಿತಿಯ ಆಡಳಿತವನ್ನು ಮಾಡುವಂತಹ ಸಮಿತಿಯ ಮೇಲೆ ನಾವು ಕೇಸನ್ನು ದಾಖಲು ಮಾಡಿದ್ದೇವೆ. ಆ ಕೇಸ್ನಲ್ಲಿ ನಮಗೆ ಅವಗುಣ ಆಯಿತು. ನಂತರ ನಾವು ಫಸ್ಟ್ ಎಡಿಷನಲ್ ಕೋರ್ಟಿಗೆ ಅದರ ಮೇಲೆ ನಾವು ದಾವೆಯನ್ನು ಹಾಕಿದೆವು. ಫಸ್ಟ್ ಎಡಿಷನಲ್ ಕೋರ್ಟಲ್ಲಿ ನಮಗೆ ಜಯ ದೊರಕಿದೆ. ಅದ ನಂತರ ಎಲ್ಲ ಗೊಂದಲದ ವಾತಾವರಣವನ್ನು ನಮ್ಮ ಪರವಾಗಿ ನ್ಯಾಯಾಲಯದಲ್ಲಿ ಬಂದರೂ ಸಹ ನಾವು ತಿರ್ಗಾ ಅದನ್ನು ಸೆಕೆಂಡ್ ಎಡಿಷನಲ್ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಚಾಲೆಂಜ್ ಮಾಡುವ ಮುಖಾಂತರ, ಅದೇ ರೀತಿ ಮುನ್ಸಿಪ್ ಕೋರ್ಟಲ್ಲಿಯೂ ಸಹ ನಾವು ದಾವೆಯನ್ನು ಹಾಕುವ ಮುಖಾಂತರ ನಾವು ನ್ಯಾಯಾಲಯದಲ್ಲಿ ಇದನ್ನು ಪ್ರಶ್ನೆ ಮಾಡ್ತಾ ಇದ್ದೇವೆ. ಇದನ್ನೆಲ್ಲ ಬಹಳ ಸೂಕ್ಷ್ಮವಾಗಿ ನೋಡುವಂತಹ ನಮ್ಮ ಸಮಾಜದ ಅತಿ ಎತ್ತರದ ಸಂಸ್ಥೆ ಅಂತ ಹೇಳಿದರೆ ಅಖಿಲ ಭಾರತ ಬಿಲ್ಲವರ ಯೂನಿಯನ್. 1992ರಿಂದ ಯಾವುದೋ ಒಂದು ಗೊಂದಲ ಇಲ್ಲದೆ ಬಹಳ ಸುಸೂತ್ರವಾಗಿ ಕ್ಷೇತ್ರ ನಡೆಯುವಂತಹ ಸಂದರ್ಭದಲ್ಲಿ ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಯಾವ ವಿಷಯಕ್ಕೂ ಬರಲಿಲ್ಲ. ಕ್ಷೇತ್ರ ಒಳ್ಳೆಯ ರೀತಿಯಿಂದ ನಡೆಸ್ತಾ ಇದ್ದಾರೆ ಎಂಬ ಒಂದು ಮನಸ್ಸು ಅವರದಾಗಿತ್ತು. ಆದರೆ ಈ ಗೊಂದಲಗಳನ್ನೆಲ್ಲ ನೋಡುವಾಗ ಅಖಿಲ ಭಾರತ ಬಿಲ್ಲವರ ಯೂನಿಯನ್ನ ಪ್ರತಿನಿಧಿ ಸಭೆ ಮಹಾಶಿವರಾತ್ರಿಯ ಮಾರನೇ ದಿವಸ ಅಂದರೆ ತಾರೀಕು 16/2/2026 ಜರುಗುತ್ತದೆ. ಆ ಪ್ರತಿನಿಧಿ ಸಭೆಯಲ್ಲಿ 50 ಜನ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ಗಳನ್ನು ಚುನಾಯಿತರು ಮಾಡುವ ಮುಖಾಂತರ 9 ಜನರನ್ನು ದೇವಸ್ಥಾನದ ಆಡಳಿತ ಸಮಿತಿಗೆ ಅಖಿಲ ಭಾರತ ಬಿಲ್ಲವರ ಯೂನಿಯನ್ 2026-27ಕ್ಕೆ ಘೋಷಣೆ ಮಾಡಿದ್ದಾರೆ. ಈ ಸಮಿತಿಯಲ್ಲಿ ಎಸ್ ಸಾಯಿರಾಮ್, ಶ್ರೀಮತಿ ಉರ್ಮಿಳಾ ರಮೇಶ್ ಕುಮಾರ್, KT ಸುವರ್ಣ, ಜಗದೀಶ್ ಸುವರ್ಣ, ರವಿಶಂಕರ್ ಮಿಜಾರ್, ಶೇಖರ್ ಪೂಜಾರಿ, ಎಚ್ ರತೀಂದ್ರನಾಥ್, ಸದಾನಂದ ಪೂಜಾರಿ ಮತ್ತು ಶರತ್ ಸುವರ್ಣ ಬಜ್ಪೆ ಹಾಗೆ 9 ಜನರನ್ನು ನಮ್ಮನ್ನು ನೇಮಕ ಮಾಡಿದ್ದಾರೆ. ಅದರ ನಂತರ ನಾವು ಈ 9 ಜನ ನಾವು ಸಭೆಯನ್ನು ಮಾಡಿ
ಈ ಕ್ಷೇತ್ರಕ್ಕೆ ಪದಾಧಿಕಾರಿಗಳನ್ನು ನಾವು ಆಯ್ಕೆ ಮಾಡಿದ್ದೇವೆ. ಅಧ್ಯಕ್ಷರಾಗಿ ಎಚ್ ಎಸ್ ಸಾಯಿರಾಮ್ರವರು, ಉಪಾಧ್ಯಕ್ಷರಾಗಿ ಶ್ರೀಮತಿ ಉರ್ಮಿಳಾ ರಮೇಶ್ ಕುಮಾರ್ರವರು, ಕಾರ್ಯದರ್ಶಿಯಾಗಿ ರವಿಶಂಕರ್ ಮಿಜಾರ್, ಖಜಾಂಚಿಯಾಗಿ ಶೇಖರ ಪೂಜಾರಿ, ಸದಸ್ಯರಾಗಿ ಜಗದೀಪ್ ಸುವರ್ಣ, ಕೆ ಟಿ ಸುವರ್ಣ, ಎಚ್ ರತೀಂದ್ರನಾಥ್, ಸದಾನಂದ ಪೂಜಾರಿ ಮತ್ತು ಶರತ್ ಸುವರ್ಣ ಬಜ್ಪೆ. ಹಾಗಾಗಿ ಈ ಬಿಲ್ಲವ ಸಮಾಜ ಇವತ್ತು ಸ್ಥಾಪನೆಗೊಂಡಂತಹ ಉದ್ದೇಶ ಏನು, ಅದಕ್ಕೆ ಬದ್ಧತೆಯನ್ನಿಟ್ಟುಕೊಂಡು 26-27ನೇ ಸಾಲಿಗೆ ಶ್ರೀ ಗೋಕರ್ಣನಾಥ ಕ್ಷೇತ್ರಕ್ಕೆ ಹೊಸ ಸಮಿತಿಯನ್ನು ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಇವತ್ತು ಘೋಷಣೆ ಮಾಡಿದೆ. ಈ ಘೋಷಣೆ ಮಾಡಿದಂತಹ ವಿಷಯ ಕ್ಷೇತ್ರದ ನಡೆಸುತ್ತಿರುವಂಥ ಈ ಸಮಿತಿಗೂ ಅದನ್ನು ಮುಟ್ಟಿಸಲಾಗಿದೆ. ಅದೇ ರೀತಿ ರಿಜಿಸ್ಟ್ರಾರ್ರವರಿಗೂ ಈ ಒಂದು ವಿಷಯವನ್ನು ಪಡಿಸಲಾಗಿದೆ. ಹಾಗೆ ಈ ಒಂದು ಕಾರ್ಯದಲ್ಲಿ ಮುಂದಿನ ಹಂತ ಏನು ಅಂತ ಹೇಳಿದರೆ, ನಾವು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟವರು, ಆದ್ದರಿಂದ ನ್ಯಾಯಾಂಗ ವ್ಯವಸ್ಥೆ ಯಾವ ರೀತಿ ನಮಗೆ ದಾರಿ ತೋರಿಸ್ತದೆ ಆ ರೀತಿ ನಾವು ಮಾಡಬೇಕಾಗ್ತದೆ.